ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂಥ ರಿಪೋರ್ಟ್ ಸ್ಪೀಚ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ರಿಪೋರ್ಟ್ ಸ್ಪೀಚನ್ನು ಯಾವ ರೀತಿಗೆ ಸಾಲ್ವ್ ಮಾಡೋದು ಮತ್ತು 5 ಅಂಕಗಳನ್ನು ಯಾವ ರೀತಿಗೆ ಪಡೆದಂಥ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದು ಮಾತ್ರ ಮರಿಬಿಡಿ. ಸ್ನೇಹಿತರೆ, ಬನ್ನಿಗಿದ್ರೆ ಈಗ ಒಂದು ಎಕ್ಸಾಂಪಲ್ ತೊಡೀನಿ. ಈ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಡೌಟ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಬನ್ನಿ ಈಗ ನೋಡ್ತೋಗೋಣ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ನ ಕೊಟ್ಟಿರ್ತಾರೆ. ರಿಪೋರ್ಟ್ ಆಫ್ ಫಾಲೋವಿಂಗ್ ಕನ್ವರ್ಸೇಷನ್, ಈ ರೀತಿಯಾಗಿ ಒಂದು ಕ್ವಶನ್ನ ಕೊಟ್ಟಿರ್ತಾರೆ. ಈ ರೀತಿ ಅದಾದ ನಂತರ ಒಂದು ಕನ್ವರ್ಸೇಷನ್, ಇಬ್ಬರು ಪರ್ಸನ್ ನಡುವೆ ಒಂದು ಕನ್ವರ್ಸೇಷನ್ನ ಕೊಟ್ಟಿರ್ತಾರೆ. ಈ ಒಂದು ಕನ್ವರ್ಸೇಷನ್ನೇ ಕೆಲವೊಂದಿಷ್ಟು ಚೇಂಜಸ್ ಮಾಡಿ ನಾವು ಪ್ಯಾರಾಗ್ರಾಫ್ ವೈಸ್ ನಾವು ಬರಿತಾ ಹೋಗ್ಬೇಕಾಗತ್ತೆ. ಅದನ್ನೇ ನಾವು ರಿಪೋರ್ಟ್ ಸ್ಪೀಚ್ ಅಂತ ಕರಿತೀವಿ. ಈಗ ನೋಡೋಣ, ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸ್ನೇಹಿತರೆ, ರಿಪೋರ್ಟ್ ಸ್ಪೀಚ್ನಲ್ಲಿ ನಿಮ್ಮ ಎಕ್ಸಾಮಲ್ಲಿ ಈ ರೀತಿಯಾಗಿ ಕ್ವಶನ್ನ ಕೊಟ್ಟಾಗ ನಾವು ಏನು ಫಸ್ಟ್ ನೋಡ್ಕೋಬೇಕಂದ್ರೆ ಇಲ್ಲಿ ಯಾರ ನಡುವೆ ಕನ್ವರ್ಸೇಷನ್ ನಡೀತಾ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಮೇಲ್ ಮತ್ತು ಮೇಲ್ ನಡುವೆ ಕನ್ವರ್ಸೇಷನ್ ನಡೀತಾ ಇದೆಯೋ ಅಥವಾ ಫೀಮೇಲ್ ಮತ್ತು ಮೇಲ್ ನಡುವೆ ಕನ್ವರ್ಸೇಷನ್ ನಡೀತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಗಂಡು ಹೆಣ್ಣಿನ ನಡುವೆ ಕನ್ವರ್ಸೇಷನ್ ನಡೀತಿದ್ರೆ ಅಲ್ಲಿ ಕೆಲವೊಂದಿಷ್ಟು ಸರ್ಟೆನ್ ವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಲೂರಾ ಅನ್ನೋರು ಏನು ಹೆಣ್ಣು. ಸ್ನೇಹಿತರೆ, ಲೂರಾ ಅನ್ನೋರು ಹೆಣ್ಣು, ಹಾಗಾಗಿ ಇಲ್ಲಿ ಅವಳು ಅವಳ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಅವಳು ಅನ್ನೋಕ್ಕೆ ಏನಂತೀವಿ ಸಿ, ಹರ್, ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರೊನೌನ್ ಬದಲಾಗಿ ವರ್ಡನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ಇಲ್ಲಿ ಗೊಂಜಾಲ್ ಅನ್ನೋರು ಯಾರು, ಗಂಡು, ಇದು ಗಂಡು, ಹಂಗಾಗಿ ಮೇಲಾಗಿರೋದ್ರಿಂದ ಇಲ್ಲಿ ಅವನು ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಹೀಜು, ಹಿಮ್ಸೆಲ್ಪು, ಈ ರೀತಿಗೆ ಕೆಲವೊಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡ್ತೀವಿ ಪ್ರೊನೌನ್ಸ್ ಬದಲಾಗಿ. ಹಾಗಾಗಿ ಈ ಒಂದು ಸರ್ಟೆನ್ ವರ್ಡ್ ಪದಗಳ ಬದಲಾಗಿ ಪ್ರೊನೌನ್ಸ್ ಬದಲಾಗಿ ಏನು ಮಾಡ್ತೀವಿ, ಈ ಒಂದು ಸರ್ಟೆನ್ ಪದಗಳನ್ನು ಬಳಸ್ತೀವಿ. ಈಗ ನೋಡೋಣ, ಒಂದೊಂದಾಗಿ ನೋಡ್ತೋಣ. ನೋಡಿ, ಲೂರಾ ಹೇಳ್ತಾಳೆ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಇಲ್ಲಿ ಗೊಂಜೋಲನಿಗೆ ಕ್ವಶನ್ ಕೇಳ್ತಾ ಇದ್ದಾಳೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಏನಂದರೆ ಈ ಒಂದು ಸೆಂಟೆನ್ಸು ಯಾವ ಒಂದು ಸೆಂಟೆನ್ಸ್ನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಕ್ವಶನ್ ಕೇಳ್ತಾ ಇದ್ದಾಳೆ. ಯಾರಿಗೆ ಕೇಳ್ತಾ ಇದ್ದಾಳೆ? ಗೊಂಜೋಲನಿಗೆ ಕ್ವಶನ್ ಕೇಳ್ತಾ ಇದ್ದಾಳೆ. ಈ ಒಂದು ಕ್ವಶನ್ನು ಯಾವ ಒಂದು ಕ್ವಶನ್ ಅಂದರೆ ಸ್ನೇಹಿತರೆ, ಅದು ಎಸ್ ಆರ್ ನೋ ಕ್ವಶನ್. ಸ್ನೇಹಿತರೆ, ಅದು ಅಂದರೆ ನೀನು ನಿನ್ನ ಬೆಂಚ್ಗೆ ನಾಳೆ ಒಕ್ಕಿಯ ಅಂತ ಕ್ವಶನ್ ಕೇಳ್ತಾ ಇದ್ದಾಳೆ. ಇದಕ್ಕೆ ಆನ್ಸರ್ ಏನು ಹೇಳ್ಬೋದು ಗೊಂಜೋಲು? ನಾನು ಒಕ್ಕಿನಂತರ ಹೇಳ್ಬೋದು ಅಥವಾ ಹೋಗಲ್ಲಂತರ ಹೇಳ್ಬೋದು. ಹಾಗಾಗಿ ಈ ಒಂದು ಕ್ವಶನ್ ಏನಂದರೆ ಎಸ್ ಆರ್ ನೋ ಕ್ವಶನ್. ಸ್ನೇಹಿತರೆ, ಯಾವ ಒಂದು ಕ್ವಶನ್ಗೆ 2 ಆನ್ಸರ್ ಇರ್ತಾವಲ್ಲ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಯಾವ ಒಂದು ಕ್ವಶನ್ಗೆ 2 ಆನ್ಸರ್ ಇರೋದಿಲ್ಲ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಕರೆಯೋದಿಲ್ಲ. ಇಲ್ಲಿ ಗೊಂಜಲ ಏನು ಹೇಳ್ಬೋದು ಅಂದರೆ ನಾನು ಒಕ್ಕಿನಂತರ ಹೇಳ್ಬೋದು ಅಥವಾ ಹೋಗಲ್ಲಂತರ ಹೇಳ್ಬೋದು. ಅವನು 2 ಥರ ರಿಪ್ಲೈ ಮಾಡ್ಬೋದು. ಹಾಗಾಗಿ ಇದನ್ನು ಏನಂತ ನಾವು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಒಂದು ಇದನ್ನು ನಾವು ರಿಪೋರ್ಟ್ ಸ್ಪೀಚ್ ಆಗಿ ಬರಿತೀವಿ. ಹೋಗೋಣ, ಈಗ ಇದನ್ನು ಯಾವ ರೀತಿಗೆ ಬರಬೇಕಂದ್ರೆ ಲೂರಾ ಆಸ್ಕ್ಡ್ ಅಂತ ಬರಿಬೇಕು. ಲೂರಾ ಆಸ್ಕ್ಡ್ ಅಂತ ಬರಿಬೇಕು. ಲೂರಾ ಆಸ್ಕ್ಡ್ ಅಂತ ಯಾಕೆ ಬರ್ತೀವಿ ಅಂದ್ರೆ ಸ್ನೇಹಿತರೆ, ಇಲ್ಲಿ ಕ್ವಶನ್ ಕೇಳ್ತಿದ್ದಾಳೆ, ಲೂರಾ ಕ್ವಶನ್ ಕೇಳ್ತಿದ್ದಾಳೆ, ಹಂಗಾಗಿ ಆಸ್ಕ್ಡ್ ಅಂದ್ರೆ ಕೇಳು. ಇಂಗ್ಲೀಷ್ನಲ್ಲಿ ಕೇಳೋನಕ್ಕೆ ಏನಂತೀವಿ ಆಸ್ಕ್ಡ್. ಲೂರಾ ಆಸ್ಕ್ಡ್ ಯಾರನ್ನ ಕೇಳ್ತಾಳೆ? ಗೊಂಜಾಲೋ. ಲೂರಾ ಆಸ್ಕ್ಡ್ ಗೊಂಜಾಲೋ ದ್ಯಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಆಸ್ಕ್ ಗೊಂಜಾಲೋ ದ್ಯಾಟ್ ಏನಂತ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ. ಇದನ್ನು ಹಿಂಗೆ ಬರೀಬೋದಾ ಸ್ನೇಹಿತರೆ? ಡೈರೆಕ್ಟ್ ಹಿಂಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಒಂದು ವೇಳೆ ರೂಲ್ಸ್ ಹೇಳ್ತೀನಿ, ಒಂದು ವೇಳೆ ಎಸ್ ಆರ್ನ ಕ್ವಶನ್ ಸೆಂಟೆನ್ಸ್ ಇದ್ದರೆ ಅಲ್ಲಿ ನಾವು ಇಫ್ ಅಥವಾ ವೆದರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ನಾನು ಇಫ್ ಅನ್ನೋ ವರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿಗ ಇಫ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ನಿ. ಇದು ಬಂತೀಗ, ಇದು ನೀವು ಸೆಂಟೆನ್ಸ್ ಬಂತಿಲ್ಲ, ನೀವು ವರ್ಡ್ ಬಂತಿಲ್ಲ. ಇದಾದ ನಂತರ ಇದೇ ಸೇಮ್ ಬರೆಯೋಕ್ಕೆ ಇಲ್ಲಿ ಬರೋದಿಲ್ಲ. ಯಾಕಂದರೆ ವಿಲ್ ಇದ್ದಿದ್ದು ಈ ಕಡೆ ಬರುತ್ತೆ, ಇದಿದ್ದು ಈ ಕಡೆ ಬರುತ್ತೆ, ಕ್ರಾಸ್ ಆಗುತ್ತೆ ಸ್ನೇಹಿತರೆ. ಅದು ವಿಲ್ ಇದ್ದಿದ್ದು ಈ ಕಡೆ, ಇವು ಸೈಡ್ ಹೋಗುತ್ತೆ.
ಇವು ಇದ್ದಿದ್ದು ವಿಲ್ ಸೈಡ್ ಹೋಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಯು ವಿಲ್ ಅಂತ ಬರ್ಕೊತಾ ಇದ್ದೀನಿ ಇಲ್ಲಿ. ಯು ವಿಲ್ ಅಂತ ಬರಿತಿದ್ದೀನಿ. ಇಷ್ಟಕ್ಕೆ ಮುಗಿಯಲ್ಲ ಇದು. ಇವು ಅನ್ನೋದು ಯಾರಿಗೆ ಹೇಳ್ತಿದ್ದಾಳೆ ಅಂದರೆ ಗೊಂಜೋಲನ್ಗೆ ಹೇಳ್ತಿದ್ದಾಳೆ. ಹಾಗಾಗಿ ಇವು ಅನ್ನೋದು ಪ್ರನೌನ್ ಆಗಿರೋದ್ರಿಂದ ಪ್ರನೌನ್ ಬದಲಾಗಿ ನಾನು ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ಸರ್ಟೆಯನ್ನು ಚೇಂಜಸ್ ಮಾಡಬೇಕಾಗುತ್ತೆ. ಇವು ಅಂತ ಯಾರಿಗೆ ಹೇಳ್ತಾಳೆ? ಗೊಂಜೋಲನ್ಗೆ ಹೇಳ್ತಾರೆ. ಅಂದರೆ ಗೊಂಜೋಲ ಯಾರವನು ಮೇಲ್ ಆಗಿರೋದ್ರಿಂದ ಅಲ್ಲಿ ಹಿ ಅನ್ನೋ ವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಇವು ಯಾರಿಗೆ? ಹಿ. ಒಂದು ವೇಳೆ ಫೀಮೇಲ್ ಇದ್ದರೆ ಸಿ ಅನ್ನೋ ವರ್ಡ್ನ ಯೂಸ್ ಮಾಡ್ತಿದ್ನಿ. ಹಾಗಾಗಿ ಗೊಂಜೋಲನ್ಗೆ ಹೇಳ್ತಾದ್ರಿಂದ ನಾನು ಹಿ ಅನ್ನೋ ವರ್ಡ್ನ ಯೂಸ್ ಮಾಡ್ತೀನಿ. ವಿಲ್ ಇದ್ದಿದ್ದು ಏನಾಗುತ್ತೆ? ಹುಡ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದಿದ್ದನ್ನ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಕನ್ವರ್ಟ್ ಮಾಡಿ ಬರಬೇಕಾಗುತ್ತೆ. ಅದಾದ ನಂತರ ವಿಲ್ಲಿವಾತು ಗೋ ಇದ್ದಿದ್ದು ಸೇಮ್ ಗೋನ ಇರ್ತೈತಿ. ಟೂ ಇದ್ದಿದ್ದು ಟೂನ ಇರ್ತೈತಿ. ಯುವರ್ ಇದ್ದಿದ್ದು ಈಸ್ ಅಂತ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಗೊಂಜೋಲ ಅದನ್ನೇ, ಹಂಗಾಗಿ ಅಲ್ಲಿ ಈಸು ಅವನ, ನಿಮ್ಮ ಅನ್ನ ಬದಲಿ ಅವನ ಅನ್ನೋ ವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಬೆಂಚ್ ಇದ್ದಿದ್ದು ಬೆಂಚ್ ಆಗುತ್ತೆ. ತುಮಾರ್ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಡೇ. ಇಲ್ಲಿಗೆ ಒಂದು ಸೆಂಟೆನ್ಸ್ ಮುಗಿತು ಸ್ನೇಹಿತರೆ. ಈಗ ಗೊಂಜಾಲ ರಿಪ್ಲೈ ಮಾಡ್ತಾನೆ. ಯಾವ ರೀತಿಗೆ ರಿಪ್ಲೈ ಮಾಡ್ತಾನೆ ಅಂತ ಅದನ್ನೇ ನಾವು ಬರಿಬೇಕು. ಗೊಂಜಾಲೋ ರಿಪ್ಲೈಡ್ ಅಂತ ಬರಿಬೇಕು. ಗೊಂಜಾಲೋ ರಿಪ್ಲೈಡ್ ದ್ಯಾಟ್ negatively ಅನ್ನೋ ವರ್ಡ್ನ ಯಾಕೆ ಯೂಸ್ ಮಾಡಿವಿ ಅಂದರೆ ಇಲ್ಲಿ ನೋ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದೇನೆ ಸ್ನೇಹಿತರೆ ಗೊಂಜಾಲೋ. ಹಂಗಾಗಿ ನಾನು ಇಲ್ಲಿ ನೆಗೆಟಿವ್ಲಿ ಅನ್ನೋ ವರ್ಡ್ನ ಯೂಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಎಸ್ ಅನ್ನೋ ವರ್ಡ್ನ ಇಲ್ಲಿ ಗೊಂಜಾಲೋ ಯೂಸ್ ಮಾಡಿದರೆ ನಾನು ಇಲ್ಲಿ ಪಾಸಿಟಿವ್ಲಿ ಅಂತ ವರ್ಡ್ನ ಯೂಸ್ ಮಾಡ್ತಿದ್ದೆ. ಹಂಗಾಗಿ ಇಲ್ಲಿ ನೆಗೆಟಿವ್ಲಿ ಅಂತ ಬರುತ್ತೆ. ನೆಗೆಟಿವ್ಲಿ ಹಾಯ್ ಅನ್ನೋದು ಏನಾಗುತ್ತೆ? ಹಿ ಆಗುತ್ತೆ. ಅದಾದ ನಂತರ ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಅದಾದ ನಂತರ ನಾಟ್ ಇದ್ದಿದ್ದು ಸೇಮ್ ನಾಟ್ ಇರ್ತೈತಿ, ಚೇಂಜ್ ಆಗಲ್ಲ. ಅದಾದ ನಂತರ ಕಮ್ ಇದ್ದಿದ್ದು ಕಮ್ ಆಗುತ್ತೆ. ಇಲ್ಲಿ ಇಯರ್ ಇದ್ದಿದ್ದು ದೇರ್ ಆಗುತ್ತೆ ಸ್ನೇಹಿತರೆ. ಇದು ಮೇಜರ್ ಚೇಂಜಸ್ ಏನು ಮಾಡಿರ್ತೀವಲ್ಲ ಅದಕ್ಕೆ ನಾವು ಅಂಡರ್ಲೈನ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಯಾಕಂದರೆ ಅವು ನಮಗೆ ಗೊತ್ತಾಗುತ್ತೆ ಯಾವೆಲ್ಲ ಒಂದು ಚೇಂಜಸ್ನ ನಾವು ಮಾಡಿವಿ ಅನ್ನೋದು. ಇದಾದ ನಂತರ ಈಗ ನೆಕ್ಸ್ಟ್ ಮೂರನೇ ಒಂದು ಕನ್ವರ್ಸೇಷನ್ ನೋಡೋಣ. ಈಗ ಒಳ್ಳೆ ಲೂರಾ ಕೇಳ್ತಾಳೆ ವಾಟ್ ವಿಲ್ ಯು ಬ್ರಿಂಗ್ ಫಾರ್ ಬರ್ಡ್ಸ್ ಅಂತ ಕೇಳ್ತಿದ್ದಾಳೆ. ಮತ್ತೆ ಕ್ವಶನ್ ಕೇಳ್ತಾಳೆ ಲೂರಾ. ಯಾರಿಗೆ? ಗೊಂಜೋಲನಿಗೆ ಮತ್ತೆ ಕ್ವಶನ್ ಕೇಳ್ತಿದ್ದಾಳೆ. ಅಗೇನ್ ಅಂತ ಬರೀಬೇಕಾಗತ್ತೆ ಇಲ್ಲಿ. ಲೂರಾ ಆಸ್ಕ್ಡ್ ಅಗೇನ್. ಯಾಕಂದರೆ ಒಂದು ಕ್ವಶನ್ ಈಗ ಕೇಳ್ಬಿಟ್ಟಾಳ, ಇನ್ನೊಂದು ಕ್ವಶನ್ ಕೇಳಕ್ಕೆ ಕುಂತಾಳ. ಹಂಗಾಗಿ ನಾವು ಲೂರಾ ಆಸ್ಕ್ಡ್ ಅಗೇನ್. ದಟ್ ಇಲ್ಲಿ ನೀವು ಗೊಂಜೋಲನ ವರ್ಡ್ ಯಾಕೆ ಯೂಸ್ ಮಾಡಲಿಲ್ಲ ಅಂತ ನೀವು ಕೇಳ್ಬೋದು. ಯಾಕಂದರೆ ಒಮ್ಮೆ ಯೂಸ್ ಮಾಡಿದರೆ ಗೊತ್ತಾಗುತ್ತೆ ಇವ್ಯಾಲ್ಯುವೇಟ್ರಿಗೆ. ಪದೇ ಪದೇ ಯೂಸ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಡೈರೆಕ್ಟ್ ಬರ್ತೀನಿ. ಲೂರಾ ಆಸ್ಕ್ಡ್ ಅಗೇನ್ ದಟ್ ಅಂತ ಬರೆದು ಏನಂತ ಬರಬೇಕು ಇಲ್ಲಿ? ವಾಟ್ ಇದ್ದಿದ್ದು ವಾಟ್ ಆಗುತ್ತೆ. ಇಲ್ಲಿ ಮತ್ತೆ ಈ ಪನ ವರ್ಡ್ ಯಾಕೆ ಬರಲಿಲ್ಲ ಅಂತ ನೀವು ಕೇಳ್ಬೋದು. ಯಾಕಂದರೆ ಈ ಒಂದು ಸೆಂಟೆನ್ಸು ಎಸ್ ಆರ್ ನೋ ಕ್ವಶನ್ ಅಲ್ಲ, WH ಕ್ವಶನ್ ಸ್ನೇಹಿತರೆ. WH ಕ್ವಶನ್ಗೆ ಯಾವುದೇ ರೀತಿ ಎಸ್ ಇಫ್ ಮತ್ತು ವೆದರ್ ಬರೋದಿಲ್ಲ. ವಾಟ್ ವಿಲ್ ಯು ಬ್ರಿಂಗ್ ಫಾರ್ ಬರ್ಡ್ಸ್ ಅಂತ ಕೇಳಿದ್ರೆ ಪಕ್ಷಿಗಳಿಗೆ ನೀನು ಏನು ತರ್ತಿ ಅಂತ ಕ್ವಶನ್ ಕೇಳಿದಾಳೆ. ಇಲ್ಲಿ ಏನು ಹೇಳ್ಬೇಕಂದ್ರೆ ನಾನು ಪಕ್ಷಿಗಳಿಗೆ ಏನಾದರೂ ಒಂದು ವಸ್ತುನ ತರ್ತೇನಂತ ಅವನಿಗೆ ಹೇಳ್ಬೋದು. ಒಂದೇ ಉತ್ತರನ ಕೊಡೋಕ್ಕೆ ಸಾಧ್ಯ, ಇಲ್ಲಿ ಎರಡು ಉತ್ತರನ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಎಸ್ ಆರ್ ನೋ ಕ್ವಶನ್ ಸೆಂಟೆನ್ಸ್ ಅಲ್ಲ, ಇದು WH ಕ್ವಶನ್ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾವು ಹೆಂಗಿರುತ್ತೆ ಹಂಗೆ ಬರಿತೀವಿ. ಇಲ್ಲಿ ವಾಟ್ ಇದ್ದಿದ್ದು ವಾಟ್ ಆಗುತ್ತೆ. ಇಲ್ಲಿ ಮಾತ್ರ ಚೇಂಜಸ್ ಮಾಡ್ಕೊತೀವಿ. ವಿಲ್ ಇದ್ದಿದ್ದು ಈ ಕಡೆ ಬರ್ತೈತಿ, ಯು ಇದ್ದಿದ್ದು ವಿಲ್ ಸೈಡ್ ಬರುತ್ತೆ. ಯು ಇದ್ದಿದ್ದು ಯಾರಿಗೆ ಹೇಳ್ತಿದ್ದಾರೆ ಅಂದರೆ ಗೊಂಜೋಲನ್ಗೆ ಹೇಳ್ತಿದ್ದಾಳೆ. ಹಾಗಾಗಿ ಹಿ ಅನ್ನೋ ವರ್ಡನ್ನ ಯೂಸ್ ಮಾಡ್ತೀವಿ ಪ್ರನೌನ್ ಬದಲಾಗಿ. ಇವು ಅನ್ನೋದೇನದು? ಪ್ರನೌನ ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರನೌನ್ ಯಾರು ಇಲ್ಲಿ? ಗೊಂಜೋಲು. ಇವು ಅನ್ನೋದನ್ನ ಯಾರಿಗೆ ಯೂಸ್ ಮಾಡಿದರೆ ಗೊಂಜೋಲನ್ಗೆ ಯೂಸ್ ಮಾಡಿದಾಳೆ. ಹಾಗಾಗಿ ಹೀನ ಯೂಸ್ ಇವನ್ನ ಬರಿತೀನಿ. ವಿಲ್ ಇದ್ದಿದ್ದು ಏನಾಗುತ್ತೆ? ವುಡ್ ಆಗುತ್ತೆ. ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಬ್ರಿಂಗ್ ಇದ್ದಿದ್ದು ಬ್ರಿಂಗ್ ಸೇಮ್. ಅದ ನಂತರ ಫಾರ್ ಬರ್ಡ್ಸ್ ಸೇಮ್. ಇಲ್ಲಿಗೆ 3
ಸೆಂಟೆನ್ಸ್ ಮುಗೀತು. ಇನ್ನು 4ನೇ ಒಂದು ಸೆಂಟೆನ್ಸ್ನ ನೋಡೋಣ. ಈಗ ಗೊಂಜೋಲೋ ಏನು ಹೇಳ್ತಾನೆ? ಗೊಂಜೋಲೋ ಐ ವಿಲ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ಬರ್ಡ್ಸ್. ಒಳ್ಳೆ ಏನು ಹೇಳ್ತಾನೆ ಅಂದರೆ, ನಾನು ಕೆಲವೊಂದಿಷ್ಟು ರೊಟ್ಟಿನ ತರ್ತೀನಿ ಪಕ್ಷಿಗಳಿಗೆ ಅಂತ ಇಲ್ಲಿ ಹೇಳ್ತಿದ್ದಾನೆ. ಅದನ್ನ ಹೆಂಗೆ ಬರೋದು ಅಂತ ನೋಡೋಣ. ಈಗ ಗೊಂಜೋಲೋ ಸೇಡ್ ದ್ಯಾಟ್ ಅಂತ ಬರೋಣ. ಗೊಂಜೋಲೋ ಸೇಡ್ ದ್ಯಾಟ್ ಆಯ್ದಿದ್ದು ಹೀ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಹಾಯ್ ಅಂತ ಯಾರು ಹೇಳ್ತಿದಾರೆ ಅಂದರೆ ಗೊಂಜೋಲೋ ಹೇಳ್ತಿದ್ದಾನೆ. ಗೊಂಜೋಲೋ ಯಾರು? ಮೇಲಾಗಿರೋದ್ರಿಂದ ಅಲ್ಲಿ ಹೀ ಬಳಸ್ತೀವಿ, ಅವನು ಅಂತ ಬಳಸ್ತೀವಿ. ವಿಲ್ ಇದ್ದಿದ್ದು ವುಡ್ ಆಗುತ್ತೆ ಸ್ನೇಹಿತರೆ, ವುಡ್ ಆಗುತ್ತೆ. ಬ್ರಿಂಗ್ ಇದ್ದಿದ್ದು ಬ್ರಿಂಗ್, ಸೇಮ್ ಆ್ಯಸ್ ಇಟ್ ಈಸ್ ಇರ್ತೈತಿ. ಸಮ್ ಇದ್ದಿದ್ದು ಸಮ್ಮೆ ಆಗುತ್ತೆ ಸ್ನೇಹಿತರೆ. ಕ್ರಮ್ಸ್ ಇದ್ದಿದ್ದು ಕ್ರಮ್ಸೆ ಫಾರ್ ಬರ್ಡ್ಸ್. ಇಲ್ಲಿಗೆ 4 ಸೆಂಟೆನ್ಸ್ನ ಒಂದು ರಿಪೋರ್ಟ್ ಸ್ಪೀಚ್ ನಾವೀಗ ಮಾಡಿದ್ವಿ. ಕಂಪ್ಲೀಟಾಗಿ ರಿಪೋರ್ಟ್ ಸ್ಪೀಚನ್ನು ಮಾಡಿದ್ವಿ. ಈ ರೀತಿಯಾಗಿ ನೀವು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಮತ್ತು ಪ್ರಿಪೇರ್ಡ್ ಎಕ್ಸಾಮ್ ಆಗಿರ್ಬೋದು ಅಥವಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ಚೇಂಜಸ್ ಮಾಡಿ ನೀವು ರಿಪೋರ್ಟ್ ಸ್ಪೀಚ್ ಮಾಡಿದರೆ ಖಂಡಿತವಾಗಿ 5ಕ್ಕೆ 5 ಅಂಕನ ಸುಲಭವಾಗಿ ಪಡಿಬೋದು ಸ್ನೇಹಿತರೆ. ಇಲ್ಲಿ ಇನ್ನೊಮ್ಮೆ ಹೇಳ್ಬಿಡ್ತೇನೆ ಸ್ನೇಹಿತರೆ, ಯಾವೊಂದು ರೂಲ್ಸ್ಗಳನ್ನು ಅಪ್ಲೈ ಮಾಡಿದರೆ ನೀವು 5ಕ್ಕೆ 5 ಅಂಕನ ಪಡೆಯೋದು ಅಂತ ಈಗ ಹೇಳೋದಾದರೆ, ಫಸ್ಟ್ ಒಂದು ಇಂಪಾರ್ಟೆಂಟ್ ರೂಲ್ ಯಾವುದಂದರೆ, ಯಾವುದೇ ಒಂದು ಪ್ರೊನೌನ ಕೊಟ್ಟಿದ್ದರೆ ರಿಪೋರ್ಟೆಡ್ ಸ್ಪೀಚ್ ಕ್ವಶನಲ್ಲಿ ಪ್ರೊನೌನ ಕೊಟ್ಟಿದ್ರೆ ಆ ಒಂದು ಪ್ರೊನೌನ ಚೇಂಜ್ ಮಾಡಬೇಕಾಗುತ್ತೆ. ಪ್ರೊನೌನ್ ಅಂದರೆ ಯಾವಂದರೆ ಐ, ಇವು, ಹಿ, ಸಿ, ಇಟ್ಟು, ದೇ ಇವುಗಳ ಬದಲಾಗಿ ಕೆಲವೊಂದಿಷ್ಟು ಸರ್ಟೈನ್ ವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಆ ಇದ್ದಲ್ಲಿ ಹಿ ಬಳಸಬೇಕಾಗುತ್ತೆ, ಈಸ್ ಬಳಸಬೇಕಾಗುತ್ತೆ. ಒಂದು ವೇಳೆ ಸಿ ಇದ್ದಲ್ಲಿ ಹರ್ ಬಳಸಬೇಕಾಗುತ್ತೆ. ಮತ್ತು ಅದಾದ ನಂತರ ಈಜ್ ಇದ್ದಲ್ಲಿ ಹಿ ಬಳಸಬೇಕಾಗುತ್ತೆ. ಈ ರೀತಿಯಾಗಿ ಪ್ರೊನೌನ್ ಬದಲಾಗಿ ಕೆಲವೊಂದಿಷ್ಟು ಸರ್ಟೈನ್ ವರ್ಡ್ನ ಚೇಂಜ್ ಮಾಡ್ತೀವಿ. ಇದು ಫಸ್ಟ್ ಒಂದು ಇಂಪಾರ್ಟೆಂಟ್ ರೂಲ್ ಸ್ನೇಹಿತರೆ. ಇನ್ನು ಸೆಕೆಂಡ್ ಒಂದು ಇಂಪಾರ್ಟೆಂಟ್ ರೂಲ್ ಏನಂದರೆ, ಟೆನ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ರಿಪೋರ್ಟ್ ಸ್ಪೀಚ್ನಲ್ಲಿ ಟೆನ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ಒಂದು ವೇಳೆ ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ರಿಪೋರ್ಟ್ ಸ್ಪೀಚು, ಅದನ್ನು ನಾವೇನು ಮಾಡಬೇಕಂದ್ರೆ ಕನ್ವರ್ಜೇಷನ್ನು, ಅದನ್ನು ನಾವೇನು ಮಾಡಬೇಕಂದ್ರೆ ಪಾಸ್ಟ್ ಟೆನ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ. ಇದು ಸೆಕೆಂಡ್ ಒಂದು ಇಂಪಾರ್ಟೆಂಟ್ ರೂಲ್ ಸ್ನೇಹಿತರೆ ರಿಪೋರ್ಟ್ ಸ್ಪೀಚ್ನಲ್ಲಿ. ಇನ್ನು ಥರ್ಡ್ ಒಂದು ಇಂಪಾರ್ಟೆಂಟ್ ರೂಲ್ ಯಾವುದಂದರೆ, ಒಂದು ವೇಳೆ ರಿಪೋರ್ಟ್ ಸ್ಪೀಚ್ ಒಂದು ಕ್ವಶನ್ನಲ್ಲಿ ಎಸ್ ಆರ್ ನೋ ಕ್ವಶನ್ ಸೆಂಟೆನ್ಸ್ ಇದ್ದರೆ ಅಲ್ಲಿ ನಾವೇನು ಬಳಸ್ತೀವಿ ಅಂದರೆ ಇಫ್ ಅಥವಾ ವೆದರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಯಾವುದಂದರೆ, ಒಂದು ವೇಳೆ ಕ್ವಶನ್ನಲ್ಲಿ ಆರ್ಡರ್ ಸೆಂಟೆನ್ಸ್ ಇದ್ದರೆ ಅಥವಾ ಸ್ನೇಹಿತರೆ, ಆರ್ಡರ್ ಅಂದರೆ ಏನೀಗ ಕ್ಲೋಸ್ ದ ಡೋರ್, ಬ್ರಿಂಗ್ ದ ವಾಟರ್, ಈ ರೀತಿಗೆ ಏನಾದರೂ ಆರ್ಡರ್ ಮಾಡಿರುವಂತಹ ಒಂದು ಸೆಂಟೆನ್ಸ್ ಏನಾದರೂ ಇದ್ದರೆ ಅಲ್ಲಿ ನಾವು ಟು ಅನ್ನೋ ವರ್ಡ್ನ ಸೇರಿಸ್ತೀವಿ. ಈ ಒಂದು ರೂಲ್ಸ್ಗಳನ್ನು ನಿಮಗೇನಾದರೂ ಗೊತ್ತಿದ್ದರೆ ಆರಾಮಾಗಿ 5ಕ್ಕೆ 5 ಅಂಕನ ಪಡಿಬೋದು ಸ್ನೇಹಿತರೆ. ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ರಿಪೋರ್ಟ್ ಸ್ಪೀಚನ್ನು ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನನ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.